ಹಲೋ ಫ್ರೆಂಡ್ಸ್, ಚುನಾವಣೆ ಬಂತು ಅಂದರೆ ಸಾಕು ಕನ್ನಡ ನಟರಿಗೆ ಬಹಳನೇ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಅವರಿಗಿರುವ ಕ್ರೇಜ್. ಅದರಲ್ಲೂ ಮಂಡ್ಯ ಎಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ ಎಲ್ಲ ಪಕ್ಷದವರು ಡಿ ಬಾಸ್ ಅವರನ್ನೇ ಕರೆಸುತ್ತಾರೆ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು ಅಥವಾ JDS ಇರ್ಬೋದು, ಎಲ್ಲರೂ ಕೂಡ ಡಿ ಬಾಸ್ ಅವರನ್ನು ಪ್ರಚಾರಕ್ಕಾಗಿ ಕರೆಯುತ್ತಾರೆ. ಈ ಬಾರಿ ಸುಮಲತಾ ಅವರು ಕುಮಾರಸ್ವಾಮಿ ಅವರ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಇಂದು ಡಿ ಬಾಸ್ ಅವರು ಸ್ಟಾರ್ ಚಂದ್ರು ಅವರ ಪರ ಪ್ರಚಾರಕ್ಕೆ ಬಂದಿದ್ದರು. ಅದನ್ನು ನೋಡಿ ಕೆಲವು ಅಭಿಮಾನಿಗಳು ಸ್ವಲ್ಪ ಶಾಕ್ ಆಗಿದ್ದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಡಿ ಬಾಸ್ ಅವರು, ಸ್ಟಾರ್ ಚಂದ್ರು ಅವರು ನನಗೆ ಒಳ್ಳೆಯ ಗೆಳೆಯ ಆಗಬೇಕು, ಇದೇ ಕಾರಣಕ್ಕೆ ನಾನು ಬಂದಿದ್ದೇನೆ, ನಾನು ಯಾವುದೇ ಪಕ್ಷದ ಪರ ಅಲ್ಲ, ವ್ಯಕ್ತಿಯ ಪರ ಅಂತ ದರ್ಶನ್ ಅವರು ತಿಳಿಸಿದರು. ಇಲ್ಲಿ ಆಶ್ಚರ್ಯಕರ ವಿಷಯ ಏನಪ್ಪ ಅಂದರೆ ಮಂಡ್ಯದ ಮಳವಳ್ಳಿಯಲ್ಲಿ ಡಿ ಬಾಸ್ ಅವರು ಕಾಲಿಡುತ್ತಿದ್ದಂತೆ ಮಳೆ ಬಂದಿದೆ. ಹೌದು, ಇಷ್ಟು ದಿನದಿಂದ ಮಳೆ ಬಂದಿರಲಿಲ್ಲ. ಡಿ ಬಾಸ್ ಅವರು ಕಾಲಿಟ್ಟಿದ್ದಕ್ಕೆ ಈ ಬಾರಿ ಮಳೆ ಬಂದಿದೆ ಅಂತ ಅಭಿಮಾನಿಗಳು ತುಂಬಾ ಖುಷಿಪಟ್ಟರು. ಪುಣ್ಯಾತ್ಮನ ಕಾಲ್ಗುಣಕ್ಕೆ ಮಳೆ ಬಂದಿದೆ ಅಂತ ಕೂಡ ಅಭಿಮಾನಿಗಳು ತಮ್ಮ ಫ್ಯಾನ್ ಪೇಜಸ್ನಲ್ಲಿ ಬರೆದುಕೊಂಡಿದ್ದಾರೆ. ಅಲ್ಲಿ ಮಳೆ ಬರುತ್ತಿದ್ದಂತೆ ಎಲ್ಲ ಅಭಿಮಾನಿಗಳು ಜೈಕಾರವನ್ನು ಕೂಗಿದರು ಹಾಗೂ ಡಿ ಬಾಸ್ ಅವರಿಗೆ ಎಲ್ಲರೂ ಸನ್ಮಾನ ಮಾಡಿದರು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.